ನೋಡಿ ಫ್ರೆಂಡ್ಸ್, ಇದು ನಮಗೆ ಬೇಕಿರುವಂತಹ ಅಕ್ನಾಲಜ್ಮೆಂಟ್. ಸೊ ಪ್ರೈಸ್ ಮನಿಗೆ ನಾವು ಅಪ್ಲೈ ಮಾಡಬೇಕಾದ್ರೆ ಸೊ ಇದು ನಮಗೆ ಬೇಕಿರುವಂತಹ ಅಕ್ನಾಲಜ್ಮೆಂಟ್. ಓಕೆನಾ. ಸೊ ಇದು ನಮಗೆ ಹೇಗೆ ಬರುತ್ತೆ, ಸೊ ಹೇಗೆ ತೊಗೋಬೇಕು ಅಂತ ನಾನು ಹೇಳ್ತೀನಿ. ಸೊ ಇದೆಲ್ಲ ಪ್ರೋಸೆಸ್ ಹೇಗಿದೆ ಅಂತ ಹೇಳ್ತೀನಿ. ಸೊ ಈ ಪ್ರೋಸೆಸ್ ಆದಮೇಲೆ ಈ ಒಂದು ಅಕ್ನಾಲಜ್ಮೆಂಟ್ ಪ್ರಿಂಟನ್ನು ನೀವು ತಗೊಳ್ಳಿ. ಸೊ ತೊಗೊಂಡು ಇಲ್ಲಿ ಕೆಳಗೆ ಏನು ತೋರಿಸಿದೆ ಡೇಟು ಮತ್ತು ಕಾಲೇಜ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ, ಸಿಗ್ನೇಚರ್ ಆ್ಯಂಡ್ ಸೀಲ್ ಆಫ್ ದಿ ಇನ್ಸ್ಟಿಟ್ಯೂಟ್ ಆಫ್ ಹೆಡ್ ಅಂತ. ಸೊ ಇದು ಏನು ಮಾಡಬೇಕು, ನೀವು ಕಾಲೇಜಲ್ಲಿ ತೊಗೊಂಡೋಗಿ ರಿಜಿಸ್ಟರ್ ಅಥವಾ ಪ್ರಿನ್ಸಿಪಾಲ್ ಹತ್ರ ಹೋಗಿ ನೀವು ಸೀಲ್ ಸೈನ್ ಹಾಕ್ಸ್ಕೊಬಂದು ಸೊ ಇದನ್ನು ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಈ ಡಾಕ್ಯುಮೆಂಟ್ ನಾವು ಹೇಗೆ ತೊಗೋಬೇಕು ಅಂತ ಪ್ರೋಸೆಸ್ ಈಗ ಮುಂದೆ ಹೇಳ್ತೀನಿ. ಸೊ ಎಲ್ಲ ನೋಡಿ. ಸೊ ನಿಮ್ಗೆ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸ್ಯಾಂಟೆಕ್ ಕನ್ನಡಿಗ. ಸೊ ಬನ್ನಿ ಫ್ರೆಂಡ್ಸ್, ನೋಡೋಣ ಇವತ್ತಿನ ಒಂದು ವೀಡಿಯೋದಲ್ಲಿ ಸೊ ಪ್ರೈಸ್ ಮನಿಗೆ ಹೇಗೆ ಅಪ್ಲೈ ಮಾಡಬೇಕು ಅಂತ. ಸೊ ಯಾರೆಲ್ಲ ಈಗ ಡಿಗ್ರಿ ಕಂಪ್ಲೀಟ್ ಮಾಡಿದ್ದೀರಾ, ಸೊ ಯಾರೆಲ್ಲ ಗ್ರ್ಯಾಜುಯೇಟ್ಸ್ ಇದ್ದೀರಾ, ಸೊ ಅವ್ರಿಗೆಲ್ಲ ಪ್ರೈಸ್ ಮನಿ ಸಿಗ್ತಿದೆ. ಸೊ ಅಪ್ ಟು 35,000 ತನಕ. ಸೊ ಹೇಗೆ ಪ್ರೈಸ್ ಮನಿಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಸೊ ಮೊದಲಿಗೆ ನೀವು ಒಂದು ಗೂಗಲ್ ವೆಬ್ಸೈಟೆಲ್ಲ ಹೋಗಿ ಸೊ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ. ಓಕೆನಾ. ಈ ಥರದೊಂದು ಹೋಮ್ ಪೇಜ್ ಬರುತ್ತೆ. ಸೊ ಇಲ್ಲಿ ಹೋಮ್ ಪೇಜನ್ನು ಕ್ಲಿಕ್ ಮಾಡಿ. ಓಕೆನಾ. ಸೊ ಹೋಮ್ ಪೇಜ್ ಕ್ಲಿಕ್ ಮಾಡಿದ್ಮೇಲೆ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನೀವು ಮೊದಲನೇ ನೋಡಬೇಕಿರೋದು, ಸೊ ಸ್ವಲ್ಪ ಸ್ಕ್ರೋಲ್ ಡೌನ್ ಕೆಳಗಡೆ ಮಾಡಿ. ಸೊ ನೋಡಿ, ಇಲ್ಲಿ ಪ್ರೈಸ್ ಮನಿ ನ್ಯೂ ಅಪ್ಲಿಕೇಶನ್ ಅಂತ ಇದೆ ನೋಡಿ, ನ್ಯೂ ಅಂತ. ಸೊ ಪ್ರೈಸ್ ಮನಿ ಅಪ್ಲಿಕೇಶನ್ ನ್ಯೂ ಅಂತ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಸೊ ಮೊದಲಿಗೆ ನಾವು ಇಲ್ಲಿ ನೋಡೋದು ಕರೆಂಟ್ ಫೈನಾನ್ಷಿಯಲ್ ಇಯರ್ ಅನಲೈಸಿಸ್ ಅಂತ. ಸೊ ಯಾರೆಲ್ಲ ಈಗ ಅಪ್ಲಿಕೇಶನ್ ಹಾಕಿದ್ದಾರೆ, ಸೊ ಎಷ್ಟು ಜನ ಹಾಕಿದ್ದಾರೆ, ಹೇಗೆ ಈ ಡೆಬಿಟ್ ಆಗಿದೆ, ಸೊ ಎಷ್ಟು ಜನ ಪೆಂಡಿಂಗ್ ಇದೆ ಅನ್ನೋದ್ರ ಮೇಲೆ ಇಲ್ಲಿ ಒಂದು ಗ್ರಾಫಿಕಲ್ ಅನಲಿಟಿಕ್ ಕೊಡುತ್ತೆ ನಮಗೆ. ಸೊ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮ್ಮದು SLC ಅವ್ರದ್ದು ಆಲ್ರೆಡಿ ಡೆಬಿಟ್ ಅಂತ ಬಂದಿದೆ. ಸ್ಕೈ ಬ್ಲೂ ಕಲರ್ ಇದೆಯಲ್ಲ, ಸೊ ಇದೆಲ್ಲ ಡೆಬಿಟ್ ಆಗಿರೋದು, ಸೆಂಡ್ ಟು ಡೆಬಿಟ್ ಅಂತ. ಇದೆಲ್ಲ ಪೆಂಡಿಂಗ್ ಇರೋದು ಪಿಂಕ್ ಕಲರ್ ಇರೋದಲ್ಲ. ಸೊ ಈ ಥರ ಒಂದು ಅನಲಿಟಿಕ್ ಇರುತ್ತೆ. ಸೊ ಇಲ್ಲಿ ಮೇಲೇ ನೋಡಿ ರಿಜಿಸ್ಟರ್ ಆ್ಯಂಡ್ ಅಪ್ಲೈ ಆ್ಯಂಡ್ ಲಾಗಿನ್ ಅಂತ ಇದೆ ನೋಡಿದ್ರ. ಸೊ ಇಲ್ಲಿ ನೀವು ಏನು ಮಾಡಬೇಕು, ಮೊದಲು ಲಾಗಿನ್ ಆಗಬೇಕು. ಒಂದು ವೇಳೆ ನಿಮ್ಮದು ID ಇದ್ದರೆ ಲಾಗಿನ್ ಆಗಿ. ಸೊ ID ಇಲ್ಲ ಅಂದರೆ ಏನು ಮಾಡ್ತೀರಾ ಅಂದರೆ ರಿಜಿಸ್ಟರ್ ಆರ್ ಅಪ್ಲೈ ಅಂತ ಕೊಡಿ. ಸೊ ರಿಜಿಸ್ಟರ್ ಆದಮೇಲೆ ಕ್ಲಿಕ್ ಮಾಡಿ. ಇದು ಓಪನ್ ಆಗುತ್ತಲ್ಲ. ಸೊ ಈ ಪೇಜಲ್ಲಿ ರಿಜಿಸ್ಟರ್ ಆರ್ ಅಪ್ಲೈ ಅಂತ ಇದೆಯಲ್ವಾ, ಸೊ ಇಲ್ಲಿ ಬನ್ನಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ಒನ್ ಟೈಮ್ ಅಸಿಸ್ಟೆಂಟ್ ಆರ್ ಪೋಸ್ಟ್ ಮೆಟ್ರಿಕ್ SLC ಟಾಪ್ ರ್ಯಾಂಕ್ 5 ಅಂತ ಇರುತ್ತಲ್ಲ. ಸೊ ನೀವು ಒಂದು ವೇಳೆ ಗ್ರಾಜ್ಯುಯೇಟ್ಸ್ ಆಗಿದ್ದರೆ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಮಾಡಿ, ಕ್ಲಿಕ್ ಮಾಡಿ. ಒಂದು ವೇಳೆ ನೀವು SLC ಆಗಿದ್ದರೆ, ಸೊ 10th ಆಗಿದ್ದರೆ ಸೊ SLC ಮೇಲೆ ಕ್ಲಿಕ್ ಮಾಡಿ. ಓಕೆನಾ. ನಾನೀಗ ಪೋಸ್ಟ್ ಮೆಟ್ರಿಕ್ ಅಪ್ಲೈ ಮಾಡೋದು ಅಂತ ತೋರಿಸ್ತೀನಿ. ಸೊ ಅವ್ರು ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಆಧಾರ್ ವ್ಯಾಲಿಡೇಷನ್ ಕೇಳ್ತಾರೆ. ಆಧಾರ್ ವ್ಯಾಲಿಡೇಷನ್ ಈಸ್ ನಾಟ್ ಡನ್, ಪ್ಲೀಸ್ ಡೂ ಆಧಾರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತ ಕೇಳುತ್ತೆ. ಸೊ ಆಧಾರ್ ವ್ಯಾಲಿಡೇಷನ್ ಕೊಡಬೇಕು ನೀವು. ಸೊ ಆಧಾರ್ ವ್ಯಾಲಿಡೇಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೊ ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಇದ್ರ ಮೇಲೆ ನೀವು ನಿಮ್ಮ ಆಧಾರ್ ನಂಬರನ್ನು ಹಾಕಿ. ಸೊ ಆಧಾರ್ ನಂಬರ್ ಹಾಕಿ. ಸೊ ಇಲ್ಲಿ ನಿಮ್ಮ ಆಧಾರ್ ಮಾಹಿತಿ ಸರಿ ಇದೆ ಅಲ್ವಾ ಅಂತ ಒಂದು ಕ್ಲಿಕ್ ಮಾಡಿ ಕೇಳ್ತಾರೆ, ಅವ್ರು ಪರ್ಮಿಷನ್ ಕೇಳ್ತಾರೆ. ಆ ಪರ್ಮಿಷನ್ಗೆ ಕ್ಲಿಕ್ ಕೊಡಿ. ಓಕೆನಾ. ಸೊ OTP ಕೊಡಿ. ಓಕೆನಾ. OTP ಸೆಂಡ್ ಆಗುತ್ತೆ. OTP ಜನ್ರೇಟ್ ಕೊಟ್ಟಾದಮೇಲೆ ನಮಗೆ OTP ಬರುತ್ತೆ. ಸೊ OTP ಎಂಟ್ರಿ ಮಾಡಿ. ಸೊ ಜಸ್ಟ್ ನೀವು OTP ಎಂಟ್ರಿ ಮಾಡಿದ ತಕ್ಷಣ ಸೊ ನಮಗೆ ಮೇನ್ ಪೇಜ್ ಓಪನ್ ಆಗಿದೆ. ಸೊ ಅಪ್ಲೈ ಮಾಡೋಕ್ಕೆ ಮೇನ್ ಪೇಜ್ ಅಂದರೆ ಅಪ್ಲೈ ಮಾಡೋದಕ್ಕೆ ಓಪನ್ ಆಗುತ್ತೆ. ಓಕೆನಾ. OTP ಕಾಪಿ ಮಾಡಿ, ಇಲ್ಲಿ OTP ಕೊಡಿ. OTP ಸಬ್ಮಿಟ್ ಅಂತ ಕೊಡಿ. ಓಕೆನಾ. ಸಬ್ಮಿಟ್ ಆಯಿತು OTP. ಸೊ OTP ಓಪನ್ ಆಗಿದ ತಕ್ಷಣ ಸೊ ನೀವು OTP ಕೊಟ್ಟ ತಕ್ಷಣ ನೀವು ಈ ಥರದೊಂದು ಪೇಜ್ ಓಪನ್ ಆಗುತ್ತೆ. ಸೊ ಆಟೋಮೆಟಿಕ್ ಇದೆಲ್ಲ ಅದೇ ತಗೊಳುತ್ತೆ. ಓಕೆನಾ. ಸೊ ನಿಮ್ಮದು SLC ರಿಜಿಸ್ಟ್ರೇಷನ್ ನಂಬರ್ ಕೊಡಬೇಕಾಗುತ್ತೆ, ಮತ್ತು ಫಾದರ್ಸ್ ನೇಮ್ ಕೊಡಬೇಕಾಗುತ್ತೆ, ಮದರ್ ನೇಮ್ ಕೊಡಬೇಕಾಗುತ್ತೆ, ಫೋನ್ ನಂಬರ್ ಕೊಡಬೇಕಾಗುತ್ತೆ. ಸೊ ನಿಮ್ಮದು ಡಿಸ್ಟಿಕ್ ಕೊಡಬೇಕಾಗುತ್ತೆ. ಸೊ ಡಿಸ್ಟಿಕ್ ಇದು ನೀವು ಯಾವ ಕಾಲೇಜಲ್ಲಿ ಓದಿದ್ದೀರಾ, ಸ್ಟಡಿ ಮಾಡಿದ್ದೀರಾ ಅನ್ನೋದು ಡಿಸ್ಟಿಕ್ ಕೊಡಬೇಕಾಗುತ್ತೆ, ತಾಲೂಕು ಅದೇ ಕೊಡಬೇಕಾಗುತ್ತೆ. ಸೊ ಅಡ್ರೆಸ್ ಆಟೋಮೆಟಿಕ್ ನಿಮ್ಮ ಆಧಾರಲ್ಲಿ ಏನಿರುತ್ತೋ ಅದೇ ಬಂದಿರುತ್ತೆ. ಓಕೆನಾ. ಸೊ ನಿಮ್ಮದು ಕ್ಯಾಸ್ಟ್ ಇನ್ಕಮ್ ಎರಡು ಕೊಟ್ಟು, ಸೊ ಲೆಫ್ಟ್ ಸೈಡಲ್ಲಿ ರೈಟ್ ಸೈಡಲ್ಲಿ ಇದೆಯಲ್ವಾ, ಸೊ ವ್ಯಾಲಿಡೇಟ್ ಕ್ಯಾಸ್ಟ್ ಸರ್ಟಿಫಿಕೇಟ್ ನಂಬರ್ ಅಂತ. ಸೊ ಒಂದು ವೇಳೆ ನಿಮ್ಮ ಕ್ಯಾಸ್ಟ್ ಇನ್ಕಮ್ ಏನಾದರೂ ಎಕ್ಸ್ಪೈರ್ ಆಗಿದ್ದರೆ ಅದಾಗೋದಿಲ್ಲ. ಸೊ ಆದಷ್ಟು ಬೇಗ ಹೋಗಿ ಕ್ಯಾಸ್ಟ್ ಇನ್ಕಮ್ನ ನೀವು ವ್ಯಾಲಿಡೇಟ್ ಮಾಡ್ಕೊಬರಬೇಕು. ಓಕೆನಾ. ಸೊ ಇಲ್ಲಿ ನಂಬರ್ ಕೊಟ್ಟು ವ್ಯಾಲಿಡೇಟ್ ಕೊಡಿ. ಸೊ ಟಿಕ್ ಮಾರ್ಕ್ ಬರುತ್ತೆ. ಅದಾದಮೇಲೆ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ಕೋರ್ಸ್ ಯಾವುದು, ಡಿಸಿಪ್ಲೈನ್ ಯಾವುದು, ಮತ್ತು ಯಾವ ಯೂನಿವರ್ಸಿಟಿಯಲ್ಲಿ ಓದಿದ್ದೀರಾ, ಪರ್ಸೆಂಟೇಜ್ ಎಷ್ಟಿದೆ, ಮತ್ತು ಎಕ್ಸಾಮ್ ಡ್ಯೂರೇಷನ್ ಕೇಳುತ್ತೆ. ಸೊ ಅದಾದಮೇಲೆ ಲಾಸ್ಟ್ ಇಲ್ಲಿ ಟೋಟಲಾಗಿ ನಿಮ್ಮದು SLC ಆಗಿರ್ಬೋದು, PUC ಆಗಿರ್ಬೋದು, ಅಥವಾ ಒಂದು ವೇಳೆ ನೀವು ಗ್ರ್ಯಾಜುಯೇಟ್ಸ್ ಆಗಿದ್ದರೆ ನಿಮ್ಮ ಟೋಟಲ್ ಸೇಮ್ ಮಾರ್ಕ್ಸ್ ಕಾರ್ಡ್ ಇಲ್ಲಿ ಕೊಡಬೇಕಾಗುತ್ತೆ. ಓಕೆನಾ. ಸೊ ಅಪ್ಲೋಡ್ ಫೈಲ್ ಇದೆಯಲ್ಲ, ಸೊ ಆಲ್ರೆಡಿ ನೀವು ಅಥವಾ ಗ್ರ್ಯಾಜುಯೇಷನ್ ಅಥವಾ ನಿಮ್ಮ SLC ಆಗಲಿ PUC ಆಗಲಿ ಮಾರ್ಕ್ಸ್ ಕಾರ್ಡ್ಸ್ ಏನಿದೆ, ಸೊ ಅದನ್ನು ಒಂದು PDF ಮಾಡಿ. ಸೊ PDF ಟೈಪಲ್ಲಿ ಇಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಅಪ್ಲೋಡ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮ್ಮದು ಒಂದು PDF ಏನಿದೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕೊಡಬೇಕಾಗುತ್ತೆ. ಸೊ ಈ ಥರ ಓಪನ್ ಆಗುತ್ತೆ, ನೀವು ಕೊಡಬೇಕಾಗುತ್ತೆ. ಒಂದು ವೇಳೆ ನೀವು ಬೇರೆ ಇಮೇಜ್ ಹಾಕಿ ಕೊಡ್ತೀವಿ ಅಂದರೆ ಅದು ತಗೊಳ್ಳೋದಿಲ್ಲ. ಸೊ ನೀವು 100% PDF ಮಾಡಿನೇ ನೀವು ಕೊಡಬೇಕಾಗುತ್ತೆ. ಸೊ ಇದೆಲ್ಲ ಪ್ರೋಸೆಸ್ ಆದಮೇಲೆ ಜಸ್ಟ್ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಈಗ ನಾನೊಂದು ಸ್ಕ್ರೀನ್ ಮೇಲೆ ಹಾಕ್ತೀನಿ ನೋಡಿ. ಸೊ ಈ ಥರದೊಂದು ಅಪ್ಲಿಕೇಶನ್ ಫಾರ್ಮ್ ಬರುತ್ತೆ.
ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅದರ ಜೊತೆಗೆ ನಿಮ್ಮ SSLC ಹಾಗೂ ನಿಮ್ಮದು ಟೆಂತು ಮತ್ತು PUದು ಮತ್ತು ನಿಮ್ಮ ಡಿಗ್ರಿ ಸರ್ಟಿಫಿಕೇಟ್ ಏನಿದೆ, ಸೊ ಮಾರ್ಕ್ಸ್ ಕಾರ್ಡು, ಸೊ ಅದನ್ನು ತಗೊಂಡೋಗಿ ನಿಮ್ಮ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಯಾವುದಿದೆಯೋ ನಿಮ್ಮ ಕಾಲೇಜಿಗೆ, ನಿಮ್ಮ ಡಿಸ್ಟಿಕ್ಗೆ ಸಂಬಂಧಪಟ್ಟಿದ್ದು ಅಲ್ಲಿ ತೊಗೊಂಡೋಗಿ ಕೊಟ್ಟರೆ ಅವರು ನಿಮ್ಮ ಒಂದು ಡಾಕ್ಯುಮೆಂಟ್ ತಗೊಂಡು ಸೊ ವೆರಿಫೈ ಆಗಿದೆ ಅಂತ ತಗೊಳ್ತಾರೆ. ಅದಾದಮೇಲೆ ಸುಮಾರು ಒಂದು 2-3 ತಿಂಗಳಲ್ಲಿ ನಿಮ್ಮ ಅಮೌಂಟ್ ಬರೋ ಸಾಧ್ಯತೆ ಇದೆ ಫ್ರೆಂಡ್ಸ್. ಸೊ ಹೀಗೆ ಆಲ್ರೆಡಿ ನಮ್ಮ SSLC ಯಾರಿದೆ 75% ಯಾರೆಲ್ಲ ಅಪ್ಲೈ ಮಾಡಿದಾರೋ, ಸೊ ಆಲ್ರೆಡಿ ಕೆಲವರಿಗೆ ಸೆಂಟು ಡೆಬಿಟ್ ಆಗಿದೆ ಅದು ಅಮೌಂಟು. ಸೊ ಹೀಗಾಗಿ ನೀವು ಬೇಗ ಇನ್ನೂ ಯಾರೆಲ್ಲ ಅಪ್ಲೈ ಮಾಡಿಲ್ಲ ಅಪ್ಲೈ ಮಾಡಿ ಅಂತ ಹೇಳ್ತಾ, ಸೊ ಇದೇ ಥರ ಬೇರೆ ಮಾಹಿತಿ ಯಾವುದಾದ್ರೂ ಬೇಕಿದ್ದರೆ ಕಾಮೆಂಟ್ ಮಾಡಿ, ನಾವು ಮಾಡ್ಕೊಳ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಮುಗಿಸೋಣ ಫ್ರೆಂಡ್ಸ್. ಸೊ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಹೇಳೋಣ. ಇವತ್ತಿನ ವೀಡಿಯೋ ಮುಗಿಸೋಣ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.